ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀಕೃಷ್ಣ ವ್ಲಾಗ್ ಇನ್ ಕನ್ನಡ. ಹಾಗೆ ಸಂಡೇ ವ್ಲಾಗ್ನ ಹಾಕ್ತಿದ್ದೀನಿ. ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಾನೆ ಹಿಂಡವರೆಗೂ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ ಓಕೆ ಕೊಟ್ಟರೆ ನಾನು ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಆಯಿಲ್ ಬಾಟ್ಲನ್ನು ಕ್ಲೀನ್ ಮಾಡ್ತಾಯಿದ್ದೆ. ನಾನು ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿ ಅದರ ಫುಲ್ಲಾಗಿ ಬಿಸಿನೀರನ್ನ ತುಂಬಿ ಇಡ್ತೀನಿ. 1 ಅವರ್ ಆದಮೇಲೆ ವಾಶ್ ಮಾಡ್ಕೊಳ್ತೀನಿ. ಆ ಎಣ್ಣೆ ಪಿಸಿ ಎಲ್ಲ ಏನಿರುತ್ತೆ ನೀಟಾಗಿ ಕ್ಲೀನ್ ಆಗುತ್ತೆ. 1 ಅವರ್ ಬಿಟ್ಟು ಕ್ಲೀನ್ ಮಾಡಿದ್ಮೇಲೆ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ. ಹಾಗೆ ಆಯಿಲ್ ಬಾಟ್ಲು ಲಿಂಕ್ನ ಕೇಳ್ತಾ ಇದ್ರಿ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತಗೊಂಡು 4 ವರ್ಷ ಆಯಿತು. ಸೆಟ್ ಆಫ್ 4 ಬಂದಿತ್ತು. ಹಾಗೆ ಸ್ಮಾಲ್ ಬಾಟ್ಲ್ ಇದೆಯಲ್ಲ ಅದು ಸ್ಪ್ರೇ ಬಾಟಲು, ಆಯಿಲ್ ಸ್ಪ್ರೇ ಬಾಟ್ಲು. ನಾನು ಇದನ್ನು ಲೋಕಲ್ ಶಾಪಲ್ಲೇ ತೊಗೊಂಡಿದ್ದಂಥದ್ದು. ಚಪಾತಿ ಮಾಡಬೇಕಾದ್ರೆ, ದೋಸೆ ಮಾಡಬೇಕಾದ್ರೆಲ್ಲ ಆಯಿಲ್ನ ಸ್ಪ್ರೇ ಮಾಡೋಕ್ಕೆ ಈಸಿ ಅಂತ ಅನಿಸುತ್ತೆ. ನಾನು ಬಾಟ್ಲೆಲ್ಲ ವಾಶ್ ಮಾಡಿ ಬಿಸಿಲಲ್ಲಿ 1 ಅವರ್ ಇಟ್ಟಿರ್ತೀನಿ. ಒಳಗಡೆ ನೀರಿದ್ರೆ ಡ್ರೈ ಆಗುತ್ತೆ. ಆಮೇಲೆ ಆಯಿಲ್ನ ಫಿಲ್ ಮಾಡಿ ಇಟ್ಕೊಬೋದು. ನಮಗೆ ಲೇಡೀಸ್ಗೆ ಹೆಂಗೆ ಅಂದರೆ ಸಂಡೇ ಆಗಿರೋದ್ರಿಂದ ಇವತ್ತು ಬೇಗ ಟಿಫನ್ ಮಾಡೋಂಗಿಲ್ಲ, ಮಕ್ಕಳಿಗೂ ರಜೆ ಇರುತ್ತೆ, ಒಂದು ಸ್ವಲ್ಪ ಲೇಟಾಗಿ ಎದುರಾಗುತ್ತೆ, ಲೇಟಾಗಿ ಟಿಫನ್ ಮಾಡಿದ್ರಾಗುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಕೆಲಸ ಜಾಸ್ತಿ ಇರೋದೇ ಸಂಡೇ ದಿನ ಅಂತ ಅಂದ್ಕೊಳ್ತೀನಿ ನಾನು. ಮಕ್ಕಳು ಶೂ ವಾಶ್ ಮಾಡೋದಾಗಿರ್ಬೋದು, ಹಾಗೆ ಲಂಚ್ ಬ್ಯಾಗ್ ವಾಶ್ ಮಾಡೋದಾಗಿರ್ಬೋದು, ಮತ್ತು ಬೇರೆ ಏನಾದರೂ ಆ ಕೆಲಸಗಳೆಲ್ಲ ಜಾಸ್ತಿ ಇರುತ್ತೆ. ಹಾಗೆ ಅವ್ರ ಬಟ್ಟೆಗಳು ಐರನ್ ಮಾಡಿ ಬೇರೆ ಬಟ್ಟೆಗಳನ್ನೂ ಐರನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಕೆಲಸನೂ ರೆಗ್ಯುಲರಾಗಿ ಏನು ರೂಟೀನ್ ಮಾಡ್ತಾ ಇರ್ತೀವಿ ಅದು ಕೂಡ ಕಂಟಿನ್ಯೂ ಆಗಲೇಬೇಕು. ಈ ಥರ ಏನಾದರೂ ಕೆಲಸಗಳು ಜಾಸ್ತಿ ಹೋಗ್ತಾ ಇರುತ್ತೆ. ಹಾಗೆ ಆಯಿಲೆಲ್ಲ ಫಿಲ್ ಮಾಡಿ ಇಟ್ಟಿದ್ದೀನಿ. ಇದು ಸ್ಪ್ರೇ ಬಾಟಲ್ಲು. ಎಲ್ಲನೂ ಫಿಲ್ ಮಾಡಿ ಇಟ್ಟಿದ ಮೇಲೆ ಈ ಥರ ಒಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಆ ಬಾಕ್ಸ್ ಒಳಗೆ ಸ್ಟವ್ ಪಕ್ಕದಲ್ಲೇ ಆಯಿಲ್ ಬಾಟ್ಲನ್ನು ಜೋಡಿಸಿಟ್ಟು ಭಾನುವಾರ ದಿನ ಮನೆ ಕಸ ಗುಡಿಸೋದು ಒರೆಸೋದು ನನ್ನ ಮಗಳು ಮಾಡಿಕೊಡ್ತಾಳೆ. ಹಾಗಾಗಿ ಅದೊಂದು ಕೆಲಸ ತಪ್ಪುತ್ತೆ ಅಷ್ಟೇ ನನಗೆ. ಎಕ್ಸ್ಟ್ರಾ ಕೆಲಸ ಬೇರೆಯೇ ಇರುತ್ತಲ್ವ. ಶೂ ಎಲ್ಲ ವಾಶ್ ಮಾಡ್ಕೊಳ್ಳಿ ನೀವೇ ಅಂತ ಹೇಳಿದರೆ, ಇಲ್ಲಮ್ಮ ಪ್ಲೀಸ್ ನೀವೇ ವಾಶ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಕೆಲವೊಂದು ಸಲ ಅವರೇ ವಾಶ್ ಮಾಡ್ಕೊಳ್ತಾರೆ. ವಾಶ್ ಮಾಡೋಕ್ಕೆ ಅಂತ ಬಿಟ್ಟರೆ ಆ ಜಾಗ ಮತ್ತೆ ನಾನು ಹೋಗಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನಗೆ ಸಾಕಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನೇ ವಾಶ್ ಮಾಡಿಬಿಟ್ಟು ತಂದು ಟೆರೆಸ್ ಮೇಲೆ ಹಾಕಿರ್ತೀನಿ. ಈವ್ನಿಂಗ್ ಅವ್ರವ್ರ ಶೂ ಎಲ್ಲ ನೀಟಾಗಿ, ಸಾಕ್ಸ್ ಎಲ್ಲ ನೀಟಾಗಿ ಅವರೇ ಎತ್ತಿಟ್ಕೊಂಡಿರ್ತಾರೆ. ಎಲ್ಲ ಒಣಗಾಕಿದ್ದೆ, ಅದನ್ನೆಲ್ಲ ಕೆಳಗಡೆ ತಂದು ಜೋಡಿಸಿ ಎತ್ತಿಡ್ತಾ ಇದ್ದೀನಿ. ಮಕ್ಕಳು ಯೂನಿಫಾರ್ಮು ಹಾಗೆ ಮನೆಯವರ ಶರ್ಟ್ ಎಲ್ಲ ಐರನ್ ಮಾಡಿ ಇಟ್ಟಿದ್ರೆ ನನ್ನ ಕೆಲಸ ಕಂಪ್ಲೀಟಾಗಿ ಮುಗಿಯುತ್ತೆ. ಹಾಗೆ ನಾನು ಮಕ್ಕಳ ಕೈಲೂ ಚಿಕ್ಕ ಪುಟ್ಟ ಕೆಲಸನ ಮಾಡಿಸ್ತಾ ಇರ್ತೀನಿ. ಸೊ ಅವರು ಸ್ಟಡಿ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಅವ್ರ ಬಟ್ಟೆ ಮಡಿಸಿಟ್ಟಿರೋದನ್ನ ಅವ್ರನ್ನೇ ಎತ್ತಿಟ್ಕೊಳ್ಳೋಕೆ ಹೇಳ್ತೀನಿ. ನೀಟಾಗಿ ಆ ಕೆಲಸ ಎಲ್ಲ ಮಾಡ್ತಾರೆ. ಸೊ ಕೆಲಸ ಮಾಡಿದ ತಕ್ಷಣ ನೀನು ಆ ಥರ ಮಾಡಿದೀಯಾ, ಈ ಥರ ಮಾಡಿದೀಯಾ ಅಂತ ಮಕ್ಕಳಿಗೆ ದೂರ ಹೇಳೋದ್ರ ಬದಲ ಅವ್ರು ಮಾಡಿರೋ ಕೆಲಸನ ಎಂಕರೇಜ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದ್ರೆ ಇನ್ನೂ ಮುಂದೆ ಏನಾದರೂ ಕೆಲಸ ಕೊಟ್ಟಾಗ ಚೆನ್ನಾಗಿ ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ಸೊ ನಮ್ಮ ಮನೇಲಿ ನಮ್ಮ ರಿತ್ವಿಕ್ಗೆ ಸ್ವಲ್ಪ ಈ ಥರ ಹೊಗಳಿದ್ರೇ ಕೆಲಸ ಜಾಸ್ತಿ ಮಾಡ್ತಾ ಇರ್ತಾನೆ. ಹಾಗೆ ಬಟ್ಟೆ ಎಲ್ಲ ಮಡಚಿಟ್ಟು ಆಯಿತು. ಕೆಲವೊಂದು ಐರನ್ ಮಾಡುವಂಥ ಬಟ್ಟೆಗಳು ಕೂಡ ಇದೆ. ಸೊ ಅದನ್ನು ಐರನ್ ಮಾಡಿಟ್ಟಿದ್ರೆ ನನ್ನ ಕೆಲಸ ಕಂಪ್ಲೀಟ್ ಆಗುತ್ತೆ. ನಾನು ನನ್ನ ಬಟ್ಟೆಗಳನ್ನ ನಾನು ಫ್ರೀ ಆಗಿದ್ದಾಗ ಐರನ್ ಮಾಡ್ಕೊಳ್ತೀನಿ. ರೆಗ್ಯುಲರಾಗಿ ಹಾಕುವಂಥ ಬಟ್ಟೆಗಳನ್ನ ಆಗಲೇ ಐರನ್ ಮಾಡಿ ಇಟ್ಬಿಡ್ತೀನಿ. ಮತ್ತು ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮ್ ಬೇಕು, ಹಾಗಾಗಿ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿ ಹ್ಯಾಂಗ್ ಮಾಡಿಬಿಡ್ತೀನಿ. ಅವ್ರಿಗೆ ಈಸಿ ಆಗುತ್ತೆ ಹಾಕೊಂಡು ಹೋಗೋಕ್ಕೆ. ಅದ್ರ ಜೊತೆಗೆ ನಮ್ಮ ಮನೆಯವ್ರ ಶರ್ಟು ಪ್ಯಾಂಟ್ ಎಲ್ಲ ಐರನ್ ಮಾಡಿ ಇಟ್ಕೊಡ್ತೀನಿ. ಒಂದು 2 ಸೆಟ್ ಮಾಡ್ತೀನಿ. ಎಲ್ಲನೂ ಒಟ್ಟಿಗೆ ಹಾಕೊಂಡು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಸೊ 2 ಸೆಟ್ನೇ ನಾನು ಮಾಡಿಡ್ತೀನಿ. ಒಂದೇ ಸಲ ಹಾಕೊಂಡು ಮಾಡೋಕ್ಕೆ ಹೋದರೆ ಏನು ಮಾಡ್ತಾರೆ ಅಂದರೆ ಐರನ್ ಮಾಡಿ ಇಟ್ಟಿರೋದೆಲ್ಲ ಹರಿಬಿಟ್ಬಿಡ್ತಾರೆ. ಹಾಗಾಗಿ 2 ಸೆಟ್ ಮಾಡಿಟ್ಬಿಡ್ತೀನಿ ಅವತ್ತಿನ ದಿನಕ್ಕೆ ಮತ್ತು ನೆಕ್ಸ್ಟ್ ಡೇಗೆ. ಹಾಗೆ 2 ಸೆಟ್ನ ಮಾಡಿಟ್ಬಿಡ್ತೀನಿ. ಜೊತೆ ಮಾತಾಡಿಕೊಂಡು ನಾನು ಕೆಲಸ ಮಾಡ್ಕೊಳ್ತಿದ್ದೆ. ಸ್ಕೂಲಲ್ಲಿ ಏನೇನೆಲ್ಲ ನಡೀತು, ಹಾಗೆ ಅವ್ರ ಟೀಚರ್ಸ್ ಎಲ್ಲ ಏನಂತ ಬೈದರು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ. ತಮಿಳ್ನಾಡು ಸ್ಟೈಲಲ್ಲಿ ಒತ್ತ ಕೊಳಂಬನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಹೆಸರೇ ಒತ್ತ ಕೊಳಂಬು ಅಂತ. ಅಂದರೆ ಕೊಳಂಬು ಅಂದ್ರೇ ಸಾಂಬಾರು ಅಂತ ಹೇಳ್ತಾರೆ. ತುಂಬಾ ಟೇಸ್ಟಾಗಿರುತ್ತೆ. ಒಳ್ಳೆ ರೆಸಿಪಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು 2 ಸ್ಪೂನ್ ಆಯಿಲ್ ತೊಗೊಂಡು ಅದಕ್ಕೆ 1 ಸ್ಪೂನ್ ಸಾಸಿವೆನ ಹಾಕಿದ್ದೀನಿ. ಸೊ 1 ಸ್ಪೂನ್ ಮೆಂತ್ಯ ಹಾಕಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ 1-2 ತೊಗೊಂಡಿದ್ದೀನಿ. ಅದರ ಜೊತೆಗೆ ದಪ್ಪ ಬೆಳ್ಳುಳ್ಳಿ ಬರುತ್ತಲ್ಲ ಅದನ್ನು 2 ತೊಗೊಂಡಿದ್ದೀನಿ. ದಪ್ಪ ಬೆಳ್ಳುಳ್ಳಿ ಆದರೆ, ಚಿಕ್ಕ ಬೆಳ್ಳುಳ್ಳಿ ಆದರೆ 1-3 ಆದರೂ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಂದು ಬಣ್ಣಕ್ಕೆ ಬರಬೇಕು. ಅದನ್ನು ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ಹಾಗೆ ಕರಿಬೇವಿನ ಸೊಪ್ಪು 2 ಕಡ್ಡಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ವತ್ತಲನ್ನ ತೊಗೊಂಡಿದ್ದೀನಿ. ಸುಂಡೆಕಾಯಿ ವತ್ತಲ್ ಅಂತಾರೆ ಇದನ್ನು. ಸೊ ಇದನ್ನು ನಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಕನ್ನಡದಲ್ಲಿ ಗೊತ್ತಿದ್ದರೆ ಸೊ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ದಪ್ಪ ಈರುಳ್ಳಿ ತೊಗೊಂಡಿಲ್ಲ, ಚಿಕ್ಕ ಈರುಳ್ಳಿನ 20 ತೊಗೊಂಡಿದ್ದೀನಿ. ಸೊ ಈ ಸಾಂಬಾರು ಮಾಡಬೇಕಾದ್ರೆ ಈರುಳ್ಳಿ ಚಿಕ್ಕದು ತೊಗೊಂಡ್ರೆ ಎಣ್ಣೆಲಿ ಬಂದಾಗ ತುಂಬ ಟೇಸ್ಟಾಗಿರುತ್ತೆ. ಹಾಗೆ 1-2 ಟೊಮೊಟೊನ ತೊಗೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆಲಿ ಬೇಯಬೇಕು ಟೊಮೊಟೊ. ಅದರ ಜೊತೆಗೆ 1 ಚುಟುಕಿ ಅರಿಶಿನ ಹಾಕಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಅದನ್ನೆಲ್ಲ ಫ್ರೈ ಮಾಡ್ತಿರ್ಬೇಕಾದ್ರೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಒಳ್ಳೆ ರುಚಿಯಾದಂಥ ಒಂದು ರೆಸಿಪಿ. ಹಾಗೆ ನಾನು 1 ನೆಲ್ಲಿಕಾಯಿ ಗಾತ್ರದಲ್ಲಿ ಹುಣಸೆ ಹಣ್ಣನ್ನ ಕಲಸಿಟ್ಕೊಂಡಿದ್ದೆ. ಮೇಯ್ನಾಗಿ ಬೇಕಾಗಿರೋದೇ ಹುಣಸೆ ಹಣ್ಣಿನ ರಸ ಇದಕ್ಕೆ.
ಹಾಗೆ ಅದ್ರ ಜೊತೆಗೆ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್ ನೋಡಿ ಖಾರ ಬೇಕು ಅಂದರೆ ಹಾಕೊಬೋದು. ನಾನು ಅರ್ಧ ಸ್ಪೂನ್ ಮಾತ್ರ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ ಹಿಂಗೆ ಹಾಕಿದ್ದೀನಿ. ಈ ಥರ ಎಣ್ಣೆ ಮೇಲೆ ಬಂದ ಮೇಲೆ ಫುಲ್ಲಾಗಿ ಕುಕ್ ಆಗಿದೆ ಅಂತ ಅರ್ಥ. ಇದು ತುಂಬ ಟೇಸ್ಟಾಗಿದೆ. ಭಾನುವಾರದ ವ್ಲಾಗ್ ಕಂಪ್ಲೀಟ್ ಆಗಿ ಮುಗಿದಿದೆ. ನಿಮಗೆ ಈ ವ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.